ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಯೂಟ್ಯೂಬ್ನ 4ನೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ 3 ವಿಡಿಯೋ ಯಾರು ನೋಡಿಲ್ಲ ಅದು ನನ್ನ ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ. ಮತ್ತು ನನ್ನ ಯೂಟ್ಯೂಬ್ನ 4ನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಯಾರು ನನ್ನ ಸಬ್ಸ್ಕ್ರೈಬ್ ಆಗಿ ಬರ್ತಾರೋ ಅವರಿಗೆ ಹೃದಯಪೂರ್ವಕ ಸ್ವಾಗತ. ಮತ್ತು ಎಲ್ಲರೂ ಎಲ್ಲ ಸತಿ ಒಂದು ಮಾತು ಹೇಳ್ತಿದ್ರಿ, ಒಳ್ಳೆ ಪ್ಯಾರಾಗ್ರಾಫ್ ಹೇಳ್ದಂಗೆ ಹೇಳ್ತಿಯಲ್ಲ ಅಂತ. ಅದಕ್ಕೆ ಈ ಸತಿ ತಂದಿರೋ ಕಂಟೆಂಟಲ್ಲಿ ಎಷ್ಟು ಪ್ಯಾರಾಗಳು ಓದಿದ್ರು ಮುಗಿಲಿಲ್ಲದಂಥ ವ್ಯಕ್ತಿಗಳ ಬಗ್ಗೆ ತಂದೀನಿ. ಬನ್ನಿ ಫ್ರೆಂಡ್ಸ್, ಅದು ಯಾವ ವ್ಯಕ್ತಿಗಳು ಅಂತ ಹೋಗಿ ನೋಡ್ಕೊಂಬರೋಣ. ನಾನಿವತ್ತು ನಿಮಗೆ ತೋರ್ಸೋಕೊಳ್ತಿರೋ ಮ್ಯೂಸಿಯಂ ಯಾವುದಪ್ಪ ಅಂದರೆ ವ್ಯಾಕ್ಸ್ ಆ್ಯಕ್ಟರ್ ಮ್ಯೂಸಿಯಂ. ಈ ಮ್ಯೂಸಿಯಂನ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 60 ರೂಪಾಯಿ. ಮತ್ತು ನಾನು ಲಾಸ್ಟ್ ಟೈಮ್ ಒಂದು ಸ್ಕೇರಿ ಹೌಸಿಂದು ವೀಡಿಯೋ ಹಾಕಿದ್ದೆ, ಅದ್ರ ಎಂಟ್ರೆನ್ಸ್ ಬಂದು 60 ರೂಪಾಯಿ. ಎರಡು ಅಕ್ಕಪಕ್ಕ ಇರೋದ್ರಿಂದ ಎರಡು ಸೇರ್ಸ್ ನೀವು ಟಿಕೆಟ್ ತಗೊಂಡ್ರೆ ಕಾಂಬೋ ಆಫರಲ್ಲಿ ಪರ್ ಪರ್ಸನಿಗೆ 100 ರೂಪಾಯಿ ಬೀಳುತ್ತೆ. ಅಲ್ಲಿರೋ ಆ್ಯಕ್ಟಿವಿಟಿಗಳ ಬಗ್ಗೆ ನಾನು ನಿಮ್ಗೆ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ ತಗೊಳ್ರಿ. ಬನ್ನಿ ಫ್ರೆಂಡ್ಸ್, ಅದು ಯಾವ ವ್ಯಕ್ತಿಗಳು ಅಂತ ನೋಡ್ಕೊಂಬರೋಣ. ಮತ್ತು ನಾನು 3 ವ್ಯಕ್ತಿಗಳ ನಿಮಗೆ ಹೇಳಕ್ಕೆ ಬಿಡ್ತೀನಿ, ಅದನ್ನು ಕಮೆಂಟ್ ಹಾಕಿ. ನಾವು ಎಂಟ್ರಿ ಆದ ಕೂಡಲೇ ಫಸ್ಟಿಗೆ ಬರೋ ವ್ಯಕ್ತಿನೇ ಮಹಾರಾಣಾ ಪ್ರತಾಪ್. ಇವರು ಕುದುರೆ ಹಿಡ್ಕೊಂಡು ನಿಲ್ತಿರೋ ರೀತಿಯಲ್ಲಿ ಮಾಡಿದ್ದಾರೆ, ನೋಡೋಕೆ ತುಂಬ ಚೆನ್ನಾಗಿದೆ. ಅದಾದ ಕೂಡಲೇ ಒಂಚೂರು ಮುಂದೆ ಹೋದರೆ ಅಲ್ಲಿ ಬರೋ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜ್. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರದ್ದು ಫುಲ್ ಅವ್ರ ಇನ್ಫಾರ್ಮೇಷನ್ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದಾದಮೇಲೆ ಅವ್ರನ್ನ ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೋದರೆ ನಮಗೆ 3ನೇ ಪರ್ಸನ್ ಆಗಿ ಬರೋದೇ ಮೈಸೂರನ್ನು ಆಳಿದಂತಹ ನರಸಿಂಹರಾಜ ಒಡೆಯರ್. ಇವರು 3ನೇ ಪ್ಲೇಸಲ್ಲಿ ಹಾಕಿದ್ದಾರೆ. ಇವ್ರದ್ದು ಯಾವ ಥರ ನಿಲ್ಲಿಸಿದ್ದಾರೆ ವಿಗ್ರಹ ಅಂತ ನೀವು ನೋಡ್ಬೋದು. ನೆಕ್ಸ್ಟು 4ನೇ ಪ್ಲೇಸಲ್ಲಿ ಬರೋದು ಯಾರಂತ ನೀವೇ ನೋಡಿ ಕಮೆಂಟ್ ಹಾಕಿ, ಅದು ನಿಮಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ. ನೆಕ್ಸ್ಟ್ ಅದು ನೋಡ್ಕೊಂಡು 5ನೇ ಪ್ಲೇಸಿಗೆ ಹೋದರೆ ಅಲ್ಲಿ ಬರೋ ಅಂಥವರು ಬಾಲಗಂಗಾಧರ್ ತಿಲಕ್, ಅವ್ರದ್ದು ಇನ್ಫಾರ್ಮೇಷನ್ ಇದೆ, ನೋಡ್ಬೋದು ನೀವು. ಅದಾದಮೇಲೆ 6ನೇ ಪ್ಲೇಸಲ್ಲಿ ಕುಂಡ್ರಿಸಿರೋ ಅಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ನಮ್ಮ ರವೀಂದ್ರನಾಥ್ ಠಾಗೂರ್. ಮತ್ತು 7ನೇ ಪ್ಲೇಸಲ್ಲಿ ಬಂದುಬಿಟ್ಟು KRS ಡ್ಯಾಮ್ ಇದೆ, ಅದನ್ನು ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನೂ ಕೂಡ ಅಲ್ಲೇ ನಿಲ್ಲಿಸಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ರವೀಂದ್ರನಾಥ್ ಠಾಗೂರ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರು ಕೂತ್ಕೊಂಡು ಆ ಡ್ಯಾಮ್ ನೋಡೋ ಥರ ಮಾಡಿದ್ದಾರೆ, ಅದು ನೋಡೋಕೆ ತುಂಬ ಚೆನ್ನಾಗಿದೆ. ಡ್ಯಾಮ್ ನೋಡ್ಕೊಂಡು ಒಂಚೂರು ಮುಂದೆ ಬಂದರೆ ಅಲ್ಲಿ ಬರೋವಂಥವ್ರೆ ಬಸವಣ್ಣವರು. ಇವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಮತ್ತು ನೆಕ್ಸ್ಟ್ ನಾವು ಒಂಚೂರು ಮುಂದೆ ಬಂದರೆ 9ನೇ ಪ್ಲೇಸಲ್ಲಿ ದಲೈ ಲಾಮಾ ಅನ್ನೋರನ್ನ ನಿಲ್ಲಿಸಿದ್ದಾರೆ. ಇವ್ರ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಹಾಕಿ. ಮತ್ತು 10ನೇ ಪ್ಲೇಸಲ್ಲಿ ಬಾಬಾ ರಾಮದೇವ್, 11ನೇ ಪ್ಲೇಸಲ್ಲಿ ಸತ್ಯ ಸಾಯಿಬಾಬನ್ನ ಕುಂಡಿಸಿದ್ದಾರೆ. ಎಲ್ಲರೂ ನೀಟಾಗಿ ಆಶೀರ್ವಾದ ತಗೊಂಬಿಡಿ. ಮತ್ತು ಅವ್ರ ಇನ್ಫಾರ್ಮೇಷನ್ ಎಲ್ಲ ನಾನು ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು. 12ನೇ ಪ್ಲೇಸಲ್ಲಿ ಬಂದರೆ ಶ್ರೀ ರಾಘವೇಂದ್ರ ತೀರ್ಥ ಅವ್ರನ್ನ ಹಾಕಿದ್ದಾರೆ. ಮತ್ತು 13ರಲ್ಲಿ ಗುರು ನಾನಕ್, ನೋಡ್ಬೋದು ಅವ್ರನ್ನ ಯಾವ ರೀತಿ ಮಾಡಿದ್ದಾರೆ ಅಂತ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇವ್ರದ್ದೆಲ್ಲ ಒಂದು ಸೆಟ್ ಆದರೆ ನೆಕ್ಸ್ಟು ಇನ್ನೊಂದು ಸೆಟ್ಟಿಗೆ ನಾವು ಹೋದರೆ ಅಲ್ಲಿ ಕಲ್ಪನಾ ಚಾವ್ಲಾ, ಇವ್ರ ಬಗ್ಗೆ ಪುಸ್ತಕಗಳಲ್ಲಿ ಎಲ್ಲರೂ ಓದಿರ್ತೀರ. ಅದ್ರ ಮುಂದೆ ನಿಲ್ಲಿಸಿರೋದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಇವ್ರದ್ದೆಲ್ಲ ಫಸ್ಟ್ ಫ್ಲೋರಿಗಾದರೆ ಸೆಕೆಂಡ್ ಫ್ಲೋರಿಗೆ ಹೋದ ಕೂಡಲೇ ಬರೋದು ನಮ್ಮ ಮದರ್. ಇಷ್ಟ ತನಕ ಹೇಳ್ದಾರ್ದೆಲ್ಲ 1 ಫ್ಲೋರಿಗಾದರೆ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಮದರ್ ತೆರೇಸಾ ಅವ್ರು ಬರ್ತಾರೆ. ಅದಾದ ಕೂಡಲೇ ನಮ್ಮ ನರೇಂದ್ರ ಮೋದಿ, ಮಾಜಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ. ಅದಾದ ಕೂಡಲೇ ನೆಕ್ಸ್ಟ್ 18ನೇ ಪ್ಲೇಸಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇವ್ರ ಬಗ್ಗೆನೂ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಬರೋದು ಡಾಕ್ಟರ್ BR ಅಂಬೇಡ್ಕರ್. ಇವ್ರದ್ದೆಲ್ಲ ಒಂದು ಸೆಟ್ ಆದರೆ ನೆಕ್ಸ್ಟ್ ಸೆಟ್ಟಲ್ಲಿ ಬರೋದು ಮಿಸ್ಟರ್ ಬೀನ್, ಚಾರ್ಲಿ ಚಾಂಪಿಯನ್. ನೆಕ್ಸ್ಟ್ 22ನೇ ಪ್ಲೇಸ್ದಲ್ಲಿ ಬರೋದು ರಜನಿಕಾಂತ್. ರೀಸೆಂಟಾಗಿ ಜೈಲರ್ ಮೂವಿ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಆಮೇಲೆ ನಮ್ಮ ಹೃತಿಕ್ ರೋಷನ್ ಅವರ ಕ್ರಿಶ್ ಮೂವಿ ಸ್ಟೈಲಲ್ಲಿ ನಿಲ್ಲಿಸಿದ್ದಾರೆ. ಕ್ರಿಶ್ ಮೂವಿ ಒಂದು ಸತಿ ನೋಡ್ಬೋದು ಎಲ್ಲರೂ, ತುಂಬ ಚೆನ್ನಾಗಿದೆ. ನಮ್ಮ ಹೃತಿಕ್ ರೋಷನ್ ನೋಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವ್ರದ್ದೆಲ್ಲ ಒಂದು ಸೆಟ್ಟಲ್ಲಾದರೆ ಇನ್ನೊಂದು ಸೆಟ್ಟಿಗೆ ಹೋದರೆ ಅಲ್ಲಿ ನಮ್ಮ ಹಿಟ್ಲರ್ನ ನಿಲ್ಲಿಸಿದ್ದಾರೆ. ಹಿಟ್ಲರ್ನ ಯಾರ್ಯಾರು ನೋಡ್ಕೊಂಡಿಲ್ಲ ಇವಾಗಲೇ ಒಂದು ಸತಿ ನೋಡ್ಕೊಂಬಿಡ್ರಿ. ಹಿಟ್ಲರ್ನ ನೋಡ್ಕೊಂಡು ಒಂಚೂರು ಮುಂದೆ ಹೋದರೆ ಆ್ಯಕ್ಟರ್ ಅಜಯ್ ದೇವಗನ್ನ ನಿಲ್ಲಿಸಿದ್ದಾರೆ. ಅದಾದಮೇಲೆ ಇನ್ನೊಂಚೂರು ಅಲ್ಲೇ ಒಂಚೂರು ಟರ್ನ ಬಿಟ್ಟರೆ ಅಲ್ಲಿ ನಮ್ಮ ಪ್ರಭಾಸ್ನ ಬಾಹುಬಲಿ ಸ್ಟೈಲಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಯಾರ್ಯಾರು ಬಾಹುಬಲಿ ಮೂವಿನ 1, 2 ನೋಡಿಲ್ವೋ ಹೋಗಿ ನೋಡ್ಕೊಂಬಂದ್ಬಿಡಿ, ಅದು ಕೂಡ ನೋಡುವ ರೀತಿ ತುಂಬ ಚೆನ್ನಾಗಿದೆ. ನಮ್ಮ ಪ್ರಭಾಸ್ ನೋಡ್ಕೊಂಡು ಒಂಚೂರು ಮುಂದಕ್ಕೆ ಬಂದರೆ ದಲೀಪ್ ಸಿಂಗ್ ರಾಣನ್ ನಿಲ್ಲಿಸಿದ್ದಾರೆ. ಇವ್ರು ರೈಟ್ ಮಾಡೋಕ್ಕಾಗಿಲ್ಲ, ಆದರೂ ಏನೋ ಒಂಚೂರು ರೈಟ್ ಮಾಡಿದ್ದಾರೆ. ಅದಾದಮೇಲೆ ಒಂಚೂರು ಮುಂದಕ್ಕೆ ಬಂದರೆ ನಮ್ಮ WWE ಕಿಂಗ್ ಜಾನ್ ಸೀನಾ ಶರ್ಟೇ ಹಾಕಿಲ್ಲ, ನೆಕ್ಸ್ಟ್ ಟೈಮ್ ಹಾಕ್ತಾರೆ ಬಿಡು ಅಂತೇಳಿ ಅಂದ್ಕೊಂಡು ಮುಂದೆ ಹೋಗಿ ನೋಡ್ತೀವಿ. ಫುಲ್ಲು ಶಾಕು. ಅಣ್ಣರು
ಅಣ್ಣರ ಹತ್ರ ಹೋಗಿ ಹಂಗೆ ಒಂದು ಆಶೀರ್ವಾದ ತಗೊಂಡು ಇನ್ನೊಂದು ಚೂರು ರೈಟ್ ಟರ್ನ್ ಹಾಕ್ತೀವಿ, ಅಲ್ಲಿ ನಮ್ಮ ಶಂಕರ್ನಾಗು ಇವ್ರ ಹತ್ರ ಆಶೀರ್ವಾದ ತಗೊಂಡಂಗೆ ಇರೋಕ್ಕಾಗುತ್ತೆ. ಅದಕ್ಕೆ ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ನಮ್ಮ ಜೇಮ್ಸ್ ಬಾಂಡು ಕಾರಿಂದನೇ ಇಳಿಯೋಂಗಿಲ್ಲ, ಬಾನ್ ಸ್ಟೈಲಲ್ಲಿ ಕೂತಿದ್ರು. ಸರಿ ಬಿಡಪ್ಪ ಅಂತೇಳಿ ಅಲ್ಲೇ ಒಂದು ಹೇಳಿ ನಮ್ಮ ಜೇಮ್ಸ್ ಬಾಂಡಿಗೆ ಕಾರಲ್ಲೇ ಕೂತ್ಕೊಂಡಿರಪ್ಪ, ನೀನು ಇಳಿಬೇಡ ಅಂತೇಳಿ ಹಂಗೆ ಒಂಚೂರು ಮುಂದಕ್ಕೆ ಬಂದ್ವಿ. ಮುಂದೆ ಬಂದು ನೋಡ್ತೀವಿ ನಮ್ಮ ಮೋಹನ್ ಲಾಲ್ ಅವರು ಜೇಮ್ಸ್ ಬಾಂಡು ಕಾರಲ್ಲಿ ಕೂತಾನೆ, ನಾನೇನು ಕಮ್ಮಿ ಅಂತ ಇವ್ರು ಚೇರ್ ಮೇಲೆ ಕೂತಾರೆ. ಇವರು ಎದ್ದೇಳಂಗಿಲ್ಲ. ಸರಿ ಬಿಡಿ ಸರ್ ಅಂತೇಳಿ ಅಲ್ಲೇ ಒಂದು ಅವ್ರಿಗೊಂದು ಹೇಳಿ ಒಂಚೂರು ಮುಂದೆ ಬಂದು ನೋಡ್ತೀವಿ, ಇನ್ನೊಂದು ಭಿಕ್ಷೆ ಹಾಕೋದಿತ್ತು. ಏನಪ್ಪ ಅಂತಂದರೆ ಅಲ್ಲಿ ಯಾರು ಕೂತಿದ್ರು ಅಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಕೂತಿದ್ರು. ಸರಿ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ನ ನೋಡ್ಕೊಂಡು ಅವ್ರ ಹತ್ರ ಒಂದು ಫೋಟೋ ಹಿಡಿಸ್ಕೊಂಡು ಅಲ್ಲೇ ಫೋನ್ ತಗೊಂಡು ನಮ್ಮ ಸ್ಪೈಡ್ರ್ ಮ್ಯಾನಿಗೆ ಫೋನ್ ಮಾಡಿದೆ. ಯಾಕಪ್ಪ ಅಂದರೆ ಜನ ಚೇಂಜ್ ಕೇಳ್ತವ್ರೆ, ಬರೀ ಆ್ಯಕ್ಟರ್ಸ್ನೇ ತೋರಿಸ್ತಿದ್ಯಾ, ಬೇರೆ ಯಾರನ್ನೂ ತೋರಿಸಲ್ವಾ ಅಂತ. ಅದಕ್ಕೆ ಫೋನ್ ಮಾಡಿ ನಮ್ಮ ಸ್ಪೈಡ್ರ್ ಮ್ಯಾನಿಗೆ ಬಾರಪ್ಪ ಇಲ್ಲಿ ಅಂತ ಹೇಳಿದ್ವಿ. ನಮ್ಮ ಸ್ಪೈಡ್ರ್ ಮ್ಯಾನಲ್ಲೇ ರೆಡಿಯಾಗಿ ನಿಂತಿದ್ದ. ಪಾಪ ನಮ್ಮ ಸ್ಪೈಡ್ರ್ ಮ್ಯಾನ್ ಒಂಚೂರು ಬೇಜಾರಾಯಿದ್ದ, ಭಾಳ ದಿವಸದಿಂದ ಫೋನ್ ಮಾಡಿರಲಿಲ್ಲ. ಅದಕ್ಕೆ ಸರಿ ಅಂತೇಳಿ ಅವನ ಹತ್ರ ಭಾಳ ಹೊತ್ತು ಮಾತಾಡ್ದಂಗೆ ಆಯ್ ಅಂತೇಳಿ ಮುಂದೆ ಬಂದ್ವಿ. ಮುಂದೆ ಬಂದು ನೋಡಿದಾಗ ಅಲ್ಲೊಬ್ಬರು ದೊಡ್ಡ ವ್ಯಕ್ತಿ ನಿಂತಿದ್ರು. ಇವ್ರು ಯಾರಂತ ಅಲ್ಲಿ ಹಿಂದೆ ಇದೆ, ಅದು ನಿಮ್ಮ ಸ್ಟೈಲಲ್ಲಿ ನೀವು ಕಮೆಂಟ್ ಹಾಕಿ. ಸರಿ ಅಂತೇಳಿ ಇವ್ರು ನೋಡ್ಕೊಂಡು ಅಲ್ಲಿ ಮುಂದೆ ಹೋದ್ರೆ ನಮ್ಮ ಮೊನಾಲಿಸಾ ಅವ್ರು ಕೂತಿದ್ರು. ಸರಿ ಅಂತೇಳಿ ನಾನು ನಮ್ಮ ಫ್ರೆಂಡು ಅವರ ಜೊತೆ ಒಂದು ಫೋಟೋ ಹೊಡಿಸ್ಕೊಂಡ್ವಿ. ಮೊನಾಲಿಸಾನೇ ಲಾಸ್ಟು, ಅದು ಬಿಟ್ಟರೆ ಮುಂದೆ ಯಾರಿಲ್ಲ. ಇಲ್ಲಿಗೆ ನಮ್ಮ ವೀಡಿಯೋನ ಎಂಡ್ ಮಾಡ್ತಿದ್ದೀವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬರೋದಾ ಫ್ರೆಂಡ್ಸ್? ಹೇಳಿಲ್ವಾ ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನೇ ನಾನು.